ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 25, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಹೆಲ್ತ್ ಮಿನಿಸ್ಟ್ರಿ ಸೆಟ್ ಟು ರೋಲ್ ಔಟ್ ಫ್ರೀ HPV ವ್ಯಾಕ್ಸಿನೇಷನ್ ಪ್ಲಾನ್ ಟಾರ್ಗೆಟಿಂಗ್ ಗರ್ಲ್ಸ್ ಏಜ್ಡ್ 14. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಹಾಗೂ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಹೆಲ್ತ್ ಮಿನಿಸ್ಟ್ರಿ HPV ವ್ಯಾಕ್ಸಿನೇಷನನ್ನು ಇಂಟೆನ್ಸಿಫೈ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ 14 ಇಯರ್ಸ್ ಏಜ್ ಗ್ರೂಪಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಕಳಿಗೆ ಈ ಒಂದು ವ್ಯಾಕ್ಸಿನೇಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ನ್ಯಾಷನಲ್ ಲೆವೆಲಲ್ಲಿ ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದೆ. 14 ಇಯರ್ಸ್ ಓಲ್ಡ್ ಗರ್ಲ್ಸ್ ಮೇಲೆ ಒಂದು ವ್ಯಾಕ್ಸಿನೇಷನ್ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಾವು ಸರ್ವೈಕಲ್ ಕ್ಯಾನ್ಸರನ್ನು ತಡೆಗಟ್ಟಬಹುದು ಅಂತ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ HPV ನಮಗೆ ತುಂಬ ಇಂಪಾರ್ಟೆಂಟ್. HPV ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಕರೆಯಲಾಗುತ್ತೆ. ಸರ್ವೈಕಲ್ ಕ್ಯಾನ್ಸರನ್ನು ಇದು ಕಾಸ್ ಮಾಡುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಮಹಿಳೆಯರಲ್ಲಿ ಈ ಒಂದು ಕೇಸಸ್ಗಳು ಕಂಡು ಬರ್ತಾ ಇರೋದನ್ನು ಗಮನ ಹರಿಸ್ಬೋದು. ಹಾಗಾಗಿ ಸರ್ಕಾರ ಸರ್ವೈಕಲ್ ಕ್ಯಾನ್ಸರಿಂದ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ವ್ಯಾಕ್ಸಿನೇಷನನ್ನು ಕೊಡ್ತಾ ಇದ್ದಾರೆ. ಯಾವ ವ್ಯಾಕ್ಸಿನನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಇಂಪಾರ್ಟೆಂಟ್. ಗಾರ್ಡಸಿಲ್ ಅನ್ನುವಂಥ ಒಂದು ವ್ಯಾಕ್ಸಿನ್ ಇದೆ. ಸೊ ಇದು HPVಗೆ ಸಂಬಂಧಪಟ್ಟಂತೆ ವೇರಿಯಂಟ್ಗಳ ವಿರುದ್ಧ ಫೈಟ್ ಮಾಡುತ್ತೆ. ಅದರಲ್ಲೂ HPV ವೇರಿಯಂಟ್ ಆಗಿರ್ತಕ್ಕಂಥ 16, 18 ಜನರಲಿ 70% ಸರ್ವೈಕಲ್ ಕ್ಯಾನ್ಸರನ್ನು ಕಾಸ್ ಮಾಡ್ತಕ್ಕಂಥ ವೇರಿಯಂಟು HPV 16 ಹಾಗೂ 18. ಜೊತೆಗೆ HPV 6 ಹಾಗೂ 11 ಅಂತಲೂ ಸಹ ನಾವು ಕನ್ಸಿಡರ್ ಮಾಡ್ಬೋದು. ಈ ಒಂದು ವೇರಿಯಂಟು ಸಹ ಒಂದು ಜೆನೈಟಲ್ ವಾರ್ಡ್ಸನ್ನು ಸಹ ಕ್ರಿಯೇಟ್ ಮಾಡುವಂಥ ಸ್ಥಿತಿಗತಿಯನ್ನು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಗಾರ್ಡ್ಸಿಲ್ ವ್ಯಾಕ್ಸಿನನ್ನು ಯೂಸ್ ಮಾಡೋದ್ರ ಮುಖಾಂತರ ಈ ಎರಡು HPV ವೈರಂಟ್ ವಿರುದ್ಧ ಹೋರಾಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರುವಂಥ ಏಜ್ ಗ್ರೂಪು 14 ಇಯರ್ಸ್ ಹೆಣ್ಮಕ್ಳು ಹಾಗೂ ವಾಲಂಟರಿ ಬೇಸಿಸ್ ಮೇಲೆ ಇಲ್ಲಿ ಕನ್ಸಿಡರೇಷನ್ನ ಮಾಡ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ. ಎಲ್ಲ ಸ್ಟೇಟ್ನಲ್ಲಿ ಇರ್ಬೋದು, ಎಲ್ಲ ಯೂನಿಯನ್ ಟೆರಿಟರೀಸ್ ನಡೀಲಿ ಫ್ರೀ ಆಗಿರ್ತಕ್ಕಂಥ ಒಂದು ವ್ಯಾಕ್ಸಿನೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಸರ್ವೈಕಲ್ ಕ್ಯಾನ್ಸರನ್ನು ನಾವು ನೋಡಿದಾಗ ಭಾರತ ಸೆಕೆಂಡ್ ಮೋಸ್ಟ್ ಪೊಸಿಷನನ್ನು ತೋರಿಸುತ್ತೆ. ಆ್ಯನ್ಯುವಲ್ ಬೇಸಿಸ್ ಮೇಲೆ ನಿಯರ್ಲಿ 1 ಲಕ್ಷದಷ್ಟು ಕೇಸಸ್ಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ವ್ಯಾಕ್ಸಿನೇಷನ್ ಕೊಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆಂಟಿವ್ ಹೆಲ್ತ್ ಕೇರನ್ನು ನಾವಿಲ್ಲಿ ಎನ್ಶೋರ್ ಮಾಡ್ತಾ ಇದ್ದೀವಿ. ಜೆಂಡರ್ ಈಕ್ವಾಲಿಟಿಯನ್ನು ಸಹ ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಪ್ರಿವೆಂಟಿವ್ ಪಬ್ಲಿಕ್ ಹೆಲ್ತ್ ಪಾಲಿಸಿ ನಡಿಯಲ್ಲಿ ಫ್ರೀ ಆಗಿರ್ತಕ್ಕಂಥ ಒಂದು ವ್ಯಾಕ್ಸಿನೇಷನನ್ನು ಕೊಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು. ವೆರಿ ಗುಡ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿರ್ತಕ್ಕಂಥ 3rd ಗೋಲ್ ಅಡಿನಲ್ಲಿ ಗುಡ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ವೆಲ್ ಬೀಯಿಂಗ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇದರ ಒಂದು ಇಂಟೆನ್ಷನನ್ನು ಸಹ ಇಲ್ಲಿ ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ. ಪಬ್ಲಿಕ್ ಪ್ರೈವೇಟ್ ಗ್ಲೋಬಲ್ ಹೆಲ್ತ್ ಕೊಲಾಬ್ರೇಷನ್ ಮಾಡೆಲ್ನ ಮುಖಾಂತರ. ಸೊ ಇಲ್ಲಿ ಒಂದು ಕಂಪನಿ ಒಂದಿಗೆ ಪಾರ್ಟ್ನರ್ಶಿಪ್ಪನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಗವಿ ಅನ್ನುವಂಥ ಒಂದು ಕಂಪನಿ ಇದೆ, ಗವಿ ದ ವ್ಯಾಕ್ಸಿನ್ ಅಲಯನ್ಸ್. ಸೊ ಇಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂತಹ ಗ್ಲೋಬಲ್ ಪ್ರೊಕ್ಯೂರ್ಮೆಂಟನ್ನು ಮಾಡುವಂಥದ್ದಾಗಿರ್ಬೋದು, ಸ್ಟ್ರಿಕ್ಟ್ ಆಗಿರುವಂಥ ಒಂದು ಕ್ವಾಲಿಟಿ ಕಂಟ್ರೋಲನ್ನು ಮಾಡಬೇಕಾಗತ್ತೆ. ಕೋಲ್ಡ್ ಚೈನ್ಗೆ ಸಂಬಂಧಪಟ್ಟಂತೆಯೂ ಸಹ ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು. ಸಪ್ಲೈ ಚೈನ್ ಅಂತ ಬಂದಾಗ ಯಾವುದೇ ರೀತಿಯಂಥ ಡಿಸ್ರಪ್ಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸರಿಯಾದಂತಹ ಪಾರ್ಟ್ನರ್ಶಿಪ್ಪನ್ನು ಹೊಂದಿದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ಪ್ರೊಕ್ಯೂರ್ಮೆಂಟ್ ಪಾರ್ಟ್. ಯಾಕಿದೆ ನಮಗೆ ಇಂಪಾರ್ಟೆಂಟ್ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ನಾವು ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಹೊಂದಿರತಕ್ಕಂತಹ ರಾಷ್ಟ್ರ ಅಂತ ಅನಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಆ್ಯನ್ಯುವಲ್ ಬೇಸಿಸ್ ಮೇಲೆ ನಾವು ನೋಡಿದಾಗ ನಿಯರ್ಲಿ 1 ಲ್ಯಾಕ್ ಅಷ್ಟು ಕೇಸಸನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ 75,000 ಅಷ್ಟು ಡೆತ್ತನ್ನು ಇಯರ್ಲಿ ಬೇಸಿಸ್ ಮೇಲೆ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ನಾವು ಫೇಸ್ ಮಾಡಬೇಕಾಗಿದೆ. ಈ ಒಂದು ಹಂತದಲ್ಲಿ ಭಾರತ ಒಂದು ಸಿಂಗಲ್ ಡೋಸ್ ಶೆಡ್ಯೂಲನ್ನು ಮಾಡಬೇಕು ಅಂತ ಆ್ಯಸ್ ಪರ್ ದ WHO ರೆಕಮೆಂಡೇಷನ್ ಆಧಾರದ ಮೇಲೆ 9 to 14 ಏಜ್ ಗ್ರೂಪಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಈ ಒಂದು ವ್ಯಾಕ್ಸಿನ್ ಎಫೆಕ್ಟಿವ್ನೆಸ್ 90% ಇದೆ ಅಂತ ಕ್ಲಿಯರ್ ಆಗಿ ನಮಗೆ ಗೊತ್ತಿರಲಿ. ಸೊ ಯಾವ ರೀತಿಯಂಥ ವ್ಯಾಕ್ಸಿನನ್ನು ಯೂಸ್ ಮಾಡ್ತಾ ಇದ್ದಾರೆ, HPVಗೆ ಸಂಬಂಧಪಟ್ಟಂಥ ಕನ್ಸಿಡರೇಷನ್. ಇದೊಂದು ವೈರಲ್ ಇನ್ಫೆಕ್ಷನ್ ಆಗಿದೆ, ಕ್ಲಿಯರಾಗಿ ಗೊತ್ತಿರಲಿ. ಮೇನ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಒಂದು ಇಶ್ಯೂ ಅಂತಲೇ ಹೇಳ್ಬೋದು. ಜೊತೆಗಾಗಿ WHO ಸರ್ವೈಕಲ್ ಕ್ಯಾನ್ಸರನ್ನು ಎಲಿಮಿನೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಟ್ರಾಟಜಿಯನ್ನು ಲಾಂಚ್ ಮಾಡಿತ್ತು. ಸೊ ಆ ಒಂದು ಸ್ಟ್ರಾಟಜಿನೂ ಸಹ ಪ್ರಿಲಿಮ್ಸಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. WHO ಲಾಂಚ್ ಮಾಡಿರುವಂತಹ ಸ್ಟ್ರಾಟಜಿ ಅಂತಂದರೆ 90, 70 ಹಾಗೂ 90 ಅನ್ನುವಂಥದ್ದು ಸರ್ವೈಕಲ್ ಕ್ಯಾನ್ಸರ್ ಎಲಿಮಿನೇಷನ್ ಸ್ಟ್ರಾಟಜಿ ಬೈ 2020 ಅಂತ ಇದೆ. ಸೊ ಇಲ್ಲಿ 90% ಗರ್ಲ್ಸ್ಗೆ ಒಂದು ವ್ಯಾಕ್ಸಿನೇಷನ್ನ ಪ್ರೊವೈಡ್ ಮಾಡಬೇಕು 15 ವರ್ಷ ಏಜ್ ಗ್ರೂಪಲ್ಲಿರ್ತಕ್ಕಂಥ ಮಹಿಳೆಯರಿಗೆ. 70 ಅಂತ ಬಂದಾಗ 35 to 45 ಏಜ್ ಗ್ರೂಪಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಒಂದು ಸ್ಕ್ರೀನಿಂಗನ್ನು ಮಾಡಬೇಕು. ಯಾವ ರೀತಿಯಾಗಿ ಕಂಡೀಷನ್ ಇದೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಬಂದಾಗ 90% ವುಮನ್ಗೆ ಒಂದು ಡಿಸೀಸ್ ಆಗಿರುವಂಥ ಹಂತದಲ್ಲಿ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ. 90 ಅಂತ ಬಂದಾಗ 15 ವಯಸ್ಕ ಇರ್ತಕ್ಕಂತಹ ಹೆಣ್ಮಕ್ಕಳಿಗೆ
ವ್ಯಾಕ್ಸಿನೇಷನನ್ನು ಮಾಡಬೇಕು ಅಂತ ಮೊದಲ ಹಂತ. 35 to 45 ಇದ್ದಾಗ ಒಂದು ಸರಿಯಾದಂಥ ಸ್ಕ್ರೀನಿಂಗನ್ನು ಮಾಡಬೇಕು. 90 ಅನ್ನುವಂಥ ಟಾರ್ಗೆಟ್ ಏನಿದೆ ಅಂತಂದರೆ ಯಾರಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗಿತ್ತಲ್ಲ ಅವ್ರಿಗೆ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತವೂ ಕೂಡ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದೆ. ಸ್ಕ್ರೀನಿಂಗ್ ಆಗಿರ್ಬೋದು, ಅರ್ಲಿ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಟ್ಟಾರೆಯಾಗಿ ಈ ಒಂದು ಸರ್ವೈಕಲ್ ಕ್ಯಾನ್ಸರನ್ನು ಪ್ರಿವೆನ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಲಿಂಕ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3ನಲ್ಲಿರುವಂಥ ಮಿಷನನ್ನು ಸಹ ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಏನಿದೆಯಲ್ಲ, ಆಯುಷ್ಮಾನ್ ಭಾರತ್ ಫ್ರೇಮ್ವರ್ಕ್ ನಡಿನಲ್ಲಿ ಬರುತ್ತೆ ಅನ್ನೋದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂ ಪ್ರಿಲಿಮ್ಸ್ಗೂ ಹಾಗೂ ಮೇನ್ಸ್ಗೂ ಬೇಕಾಗಿರತಕ್ಕಂಥದ್ದು. ಇನ್ನು ಮುಂದಿನದಾಗಿ ಯೂನಿಯನ್ ಕ್ಯಾಬಿನೆಟ್ ನಾಟ್ ಫಾರ್ ಕೇರಳ ಟು ಬಿಕಮ್ ಕೇರಳಂ. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಕನೆಕ್ಟ್ ಆಗುತ್ತೆ ಹಾಗೂ ಸ್ಟೇಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸಲ್ಲೂ ಸಹ ನಾವು ನೋಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಯೂನಿಯನ್ ಕ್ಯಾಬಿನೆಟ್ ರೀಸೆಂಟ್ಲಿ ಕೇರಳ ಅನ್ನುವಂಥ ನೇಮನ್ನು ಕೇರಳಂ ಅಂತ ಚೇಂಜ್ ಮಾಡಬೇಕು ಅನ್ನುವಂಥ ಪ್ರಪೋಸಲ್ಗೆ ಅಪ್ರೂವಲನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸ್ಟೇಟ್ ಕೊಟ್ಟಿರುವಂಥ ಒಂದು ಪ್ರಪೋಸಲ್ಗೆ ಅಪ್ರೂವಲನ್ನು ಕೊಡ್ತಾ ಇದೆ. ಸೊ ಕೇರಳಂ ಅನ್ನುವಂತಹ ವರ್ಡ್ ಏನಿದೆ ಇದೆಯಲ್ಲ, ಇದು ಮಲಯಾಳಂ ಲ್ಯಾಂಗ್ವೇಜ್ನಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಸ್ಟೇಟ್ ಏನು ಮಾಡ್ತಾ ಇದೆ ಅಂತಂದರೆ ಕೇರಳ ನೇಮನ್ನು ತೆಗೆದು ಕೇರಳಂ ಅಂತ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮೊದಲು ಒಂದು ಅಸೆಂಬ್ಲಿನಲ್ಲಿ ಡಿಸ್ಕಷನನ್ನು ಮಾಡೋದ್ರ ಮುಖಾಂತರ ಪ್ರಪೋಸಲನ್ನು ಹೊರಡಿಸಿದ್ರು. ಸೊ ಇವಾಗ ಪ್ರಸ್ತುತವಾಗಿ ಯೂನಿಯನ್ ಕ್ಯಾಬಿನೆಟು ಸಹ ಎಸ್ ಅಂತ ಹೇಳಿದೆ ಅಂತ ಹೇಳ್ಬೋದು. ಮೊದಲು ಸ್ಟೇಟ್ ನಡಿಯಲ್ಲಿ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಲಾಗಿತ್ತು 2024ರಲ್ಲಿ ಜೂನ್ ಮಂತಲ್ಲಿ ಮಾಡಿದ್ರು ಅಂತ ನಾವು ನೋಡ್ಬೋದು. ಇವಾಗ ಪ್ರಸ್ತುತವಾಗಿ ಯೂನಿಯನ್ ಕ್ಯಾಬಿನೆಟ್ ಎಸ್ ಅಂದಿದೆ ಅಂತ ಗಮನಿಸ್ಬೋದು. ರಾಜ್ಯದ ನೇಮನ್ನು ಚೇಂಜ್ ಮಾಡಬೇಕು ಅಂತಂದರೆ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂಥ ಒಂದು ಪ್ರೊಸೀಜರ್ ಇದೆ ಅಂತ ನೋಡಬೇಕು. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 3. ಆರ್ಟಿಕಲ್ 3 ನಡಿಯಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಪಾರ್ಲಿಮೆಂಟು ಒಂದು ಅಪ್ರೂವಲನ್ನು ಕೊಡುತ್ತೆ. ಯಾವ ಹಂತದಲ್ಲಿ ಅಪ್ರೂವಲನ್ನು ಕೊಡುತ್ತೆ, ಯಾವ ಸಿಚುವೇಷನ್ನಲ್ಲಿ ಕೊಡುತ್ತೆ ಅಂತಂದರೆ ಆರ್ಟಿಕಲ್ 3ನಲ್ಲಿ ಹೇಳೋ ಪ್ರಕಾರ ಒಂದು ಸ್ಟೇಟನ್ನು ಫಾರ್ಮ್ ಮಾಡಬೇಕು, ಹೊಸದಾಗಿರ್ತಕ್ಕಂತಹ ಸ್ಟೇಟ್ ಫಾರ್ಮೇಷನ್ ಆಗಬೇಕು ಅಂತಂದಾಗ ನ್ಯೂ ಸ್ಟೇಟ್ಸ್ಗಳನ್ನು ಫಾರ್ಮ್ ಮಾಡುವಂಥ ಹಂತದಲ್ಲಿ ಆರ್ಟಿಕಲ್ 3ನಲ್ಲಿ ಪಾರ್ಲಿಮೆಂಟಿಗೆ ಇರುವಂಥ ಪವರನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಒಂದು ಬೌಂಡ್ರಿಯನ್ನು ಅಥವಾ ಏರಿಯಾವನ್ನು ಅಲ್ಟ್ರೇಷನ್ ಮಾಡ್ತಕ್ಕಂಥ ಹಂತದಲ್ಲಿಯೂ ಸಹ ಪವರನ್ನು ಕೊಡ್ತಾ ಇದೆ. ಏರಿಯಾವನ್ನು ಅವರು ಅಲ್ಟರ್ ಮಾಡ್ಬೋದು. ಬೌಂಡ್ರೀಸ್ಗೆ ಸಂಬಂಧಪಟ್ಟಂಥ ಚೇಂಜಸನ್ನು ಸಹ ಮಾಡಲಿಕ್ಕೆ ಅಲೋ ಮಾಡುತ್ತೆ. ನೇಮ್ ಚೇಂಜ್ ಮಾಡಲಿಕ್ಕೂ ಸಹ ಅಲೋ ಮಾಡೋದನ್ನು ನಾವು ನೋಡ್ತಾ ಇದ್ವಿ. ನ್ಯೂ ಸ್ಟೇಟ್ ಫಾರ್ಮೇಷನ್, ಏರಿಯಾವನ್ನು ಅಲ್ಟ್ರೇಷನ್ ಮಾಡ್ತಕ್ಕಂಥ ಹಂತದಲ್ಲಿ, ಬೌಂಡ್ರೀಸನ್ನು ಬದಲಾವಣೆ ಮಾಡುವಂಥ ಹಂತದಲ್ಲಿ, ನೇಮನ್ನು ಚೇಂಜ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಾದಂಥ ಪವರನ್ನು ಕೊಡ್ತಾ ಇದ್ದಾರೆ ಅಂತಲೇ ನೋಡ್ಬೋದು. ಇಲ್ಲಿ ಪ್ರೆಸಿಡೆಂಟ್ ಅವರ ಒಂದು ರೆಕಮೆಂಡೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಲಿಮೆಂಟ್ ಇವಾಗ ನೇಮ್ ಚೇಂಜ್ ಮಾಡುವಂಥ ಹಂತದಲ್ಲಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಲ್ಲ, ಆ ಒಂದು ಹಂತದಲ್ಲಿ ಪ್ರೆಸಿಡೆಂಟ್ ಅವರ ಒಂದು ರೆಕಮೆಂಡೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸಿಡೆಂಟ್ ಅವರು ಏನು ಮಾಡ್ತಾರೆ, ನೇಮ್ ಚೇಂಜ್ ಮಾಡುವಂಥ ಹಂತದಲ್ಲಿ ಯಾವ ಸ್ಟೇಟ್ ಇರುತ್ತಲ್ಲ ಆ ಒಂದು ಸ್ಟೇಟಿಗೆ ರೆಫರ್ ಮಾಡಬೇಕಾಗತ್ತೆ. ಅದಾದ ನಂತರ ಸ್ಟೇಟು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಸ್ಟೇಟ್ ಕೊಟ್ಟಿರುವಂತಹ ಒಂದು ನಿರ್ಧಾರ ಯಾವುದೇ ರೀತಿಯಾಗಿ ಬೈಂಡಿಂಗ್ ಇರೋದಿಲ್ಲ, ಜಸ್ಟ್ ಒಂದು ರೆಕಮೆಂಡೇಷನ್ ಇರುತ್ತೆ. ಅವ್ರ ಮಾತನ್ನು ಇಲ್ಲಿ ಕೇಳಬೇಕು ಅನ್ನುವಂಥ ಆಬ್ಲಿಗೇಷನ್ ಯಾವುದೇ ರೀತಿಯಾಗಿ ಇಲ್ಲ. ಅದಾದ ನಂತರ ಪಾರ್ಲಿಮೆಂಟಲ್ಲಿ ಒಂದು ಸಿಂಪಲ್ ಮೆಜಾರಿಟಿ ಆಧಾರದ ಮೇಲೆ ಕಂಪ್ಲೀಟಾಗಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಲಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಅವರ ಒಂದು ರೆಕಮೆಂಡೇಷನ್ ತುಂಬ ಇಂಪಾರ್ಟೆಂಟ್. ಅದಾದ ನಂತರ ಪ್ರೆಸಿಡೆಂಟ್ ಅವರು ಒಂದು ಬಿಲ್ಲನ್ನು ಸ್ಟೇಟ್ ಲೆಜಿಸ್ಲೇಚರ್ಗೆ ರೆಫರ್ ಮಾಡಿರುವಂಥದ್ದು. ಸ್ಟೇಟ್ ಲೆಜಿಸ್ಲೇಚರ್ ತನ್ನ ಒಂದು ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ತದನಂತರ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಸಿಂಪಲ್ ಮೆಜಾರಿಟಿಯ ಮುಖಾಂತರ ಬಿಲ್ಲನ್ನು ಪಾಸ್ ಮಾಡಲಾಗುತ್ತೆ. ಇವಾಗ 2026ರಲ್ಲಿರುವಂಥ ಒಂದು ನೇಮ್ ಅಲ್ಟ್ರೇಷನ್ ಮಾಡ್ತಾ ಇರುವಂಥ ಬಿಲ್ಲನ್ನು ನೋಡ್ತಾ ಇದ್ವಿ. ಕೇರಳ ಅಲ್ಟ್ರೇಷನ್ ಆಫ್ ನೇಮ್ ಬಿಲ್ಲನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಯೂನಿಯನ್ ಕ್ಯಾಬಿನೆಟ್ ಇವಾಗ ಒಂದು ಅಪ್ರೂವಲನ್ನು ಕೊಡ್ತಾ ಇದೆ. ನೆಕ್ಸ್ಟ್ ಇವಾಗ ಪಾರ್ಲಿಮೆಂಟಲ್ಲಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಆರ್ಟಿಕಲ್ 3 ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದರೊಂದಿಗೆ ಈ ಮೊದಲು ಯಾವ ಸ್ಟೇಟ್ ನಡಿಯಲ್ಲಿ ನೇಮ್ ಚೇಂಜ್ ಮಾಡಿದಾರಲ್ಲ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒರಿಸ್ಸಾ ಇರ್ತಕ್ಕಂಥ ನೇಮನ್ನು ಒಡಿಶಾಗೆ ಬದಲಾವಣೆ ಮಾಡಿರೋದನ್ನು ನೋಡ್ತಾ ಇದ್ದೀವಿ 2011ರಲ್ಲಿ. 2011ರಲ್ಲಿ ಒಡಿಶಾ ಅನ್ನುವಂಥ ಹೊಸದಾಗಿರುವಂಥ ನೇಮನ್ನು ಕೊಟ್ಟಿದ್ದಾರೆ. 2007ರಲ್ಲಿ ಉತ್ತರಾಖಂಡ್ ಅನ್ನುವಂಥ ನೇಮನ್ನು ಹೊಸದಾಗಿ ನೇಮಕ ಮಾಡಿರೋದಾಗಿ ನೋಡ್ಬೋದು. ಈ ಮೊದಲು ಉತ್ತರಾಂಚಲ್ ಅನ್ನುವಂಥ ನೇಮ್ನಿಂದ ಕರೀತಾ ಇದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಉತ್ತರಾಂಚಲ್ ಇರುವಂಥದ್ದು ಉತ್ತರಾಖಂಡಾಗಿ ಕನ್ವರ್ಟ್ ಆಗಿರೋದನ್ನು ನೋಡ್ಬೋದು. ಇದಾದ ನಂತರ 2006ರಲ್ಲಿ ಪಾಂಡಿಚೇರಿ ಅನ್ನುವಂಥ ನೇಮನ್ನು ಪುದುಚೇರಿ ಅನ್ನುವಂಥ ನೇಮ್ಗೆ ಕನ್ವರ್ಟ್ ಮಾಡಿದ್ದಾರೆ. ಇವಾಗ ಪ್ರಸ್ತುತವಾಗಿ ಕೇರಳ ಇದ್ದಿದ್ದು ಕೇರಳಂ ಆಗಿ ಕನ್ವರ್ಟ್ ಆಗುತ್ತೆ. 2006, 2007, 2011, ಇವಾಗ 2026. ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನದಾಗಿ ಎಂಗೇಜ್ಮೆಂಟ್ ವಿತ್ ಲೋಕಲ್ ಪೀಪಲ್ ಈಸ್ ಕೀ ಟು ಮಿಟಿಗೇಟ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್, ಸುಪ್ರೀಂ ಕೋರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್
ಹಾಗೂ GS ಪೇಪರ್ 3 ನಡಿಯಲ್ಲಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಮೇನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕೇ ಇದೆ. ಇದರ ಆಧಾರದ ಮೇಲೆ ನಾವು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ನೋಡಿ, ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಡರ್ಗಳನ್ನು ಸಹ ಇಶ್ಯೂ ಮಾಡಿದೆ. ಬಟ್ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇಲ್ಲ. ಇವಾಗ ಮಾಡ್ತಾ ಇರುವಂಥ ಒಂದು ಅಬ್ಸರ್ವೇಷನ್ ಅಂತಂದರೆ ಯಾವ ರೀತಿಯಾಗಿ ನಾವು ಮಿಟಿಗೇಷನನ್ನು ಮಾಡಬೇಕು ಅಂತಂದರೆ ಲೋಕಲ್ ಪೀಪಲ್ಗಳ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡಬೇಕು ಅಂತ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಸೂರ್ಯಕಾಂತ್ ಅವರು ಸ್ಟ್ರೆಸ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜನರಲಿ ಈ ಹ್ಯೂಮನ್ ಮತ್ತು ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂತ ಬಂದಾಗ ಸೌತ್ ಸ್ಟೇಟ್ನಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದನ್ನು ನೋಡ್ಬೋದು. ಅದರಲ್ಲೂ ಕೇರಳದಲ್ಲಿಯೂ ಸಹ ಸಾಕಷ್ಟು ಕೇಸಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಸ್ತುತವಾಗಿ ಒಂದು ಗ್ರೌಂಡ್ ಲೆವೆಲಲ್ಲಿರುವಂತಹ ಎಂಗೇಜ್ಮೆಂಟ್ ಇಂಪಾರ್ಟೆಂಟ್. ಬಿಕಾಸ್ ಲೋಕಲ್ ಲ್ಯಾಂಗ್ವೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅಲ್ಲಿ ಯಾವ ರೀತಿಯಾದಂಥ ಒಂದು ಸೋಷಿಯೋ ಎಕನಾಮಿಕ್ ಕಂಡೀಷನ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸಾಕಷ್ಟು ಏರಿಯಾ ನಡಿನಲ್ಲಿ ಒಂದು ಕಮರ್ಷಿಯಲ್ ಆಗಿರುವಂಥ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇರುತ್ತೆ. ಇದರಿಂದ ಎನಿಮಲ್ಸ್ಗಳ ಹ್ಯಾಬಿಟೈಟು ಸಹ ಡಿಸ್ಟರ್ಬ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಲೋಕಲ್ ಇಶ್ಯೂ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಸೂರ್ಯಕಾಂತ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ಒಂದು ಅಬ್ಸರ್ವೇಷನ್ ಅಂತಂದರೆ ಕೋರ್ಟ್ ಈ ಮೊದಲು ಇಶ್ಯೂ ಮಾಡಿರ್ತಕ್ಕಂಥ ಒಂದು ಆರ್ಡರನ್ನು ನೋಡಿದಾಗ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಆಬ್ಲಿಗೇಷನ್ಸನ್ನು ಹಾಕ್ತಾ ಇರುವಂಥದ್ದು. ಬಟ್ ಇವಾಗ ಏನಂತಂದರೆ ಒಂದು ಏರಿಯಾ ಅಂತ ಬಂದಾಗ ಅಲ್ಲಿರುವಂಥ ಸೆನ್ಸಿಟಿವಿಟಿ ಯಾವ ರೀತಿಯಾಗಿದೆ ಅಬ್ಸರ್ವೇಷನ್ ಮಾಡೋ ಪ್ರಕಾರ ಒಂದು ಏರಿಯಾದಲ್ಲಿರುವಂಥ ಸೆನ್ಸಿಟಿವಿಟಿಯ ಆಧಾರದ ಮೇಲೆ ನಾವು ಕಾನ್ಫ್ಲಿಕ್ಟ್ಗಳು ಹೆಚ್ಚಾಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ಕನ್ಸಿಡರ್ ಮಾಡ್ಬೋದು. ಇವಾಗ ಸರಿಯಾದಂಥ ಒಂದು ಸೆನ್ಸಿಟಿವಿಟಿ ಇಲ್ಲ, ಇವಾಗ ಸಾಕಷ್ಟು ಎಕ್ಸ್ಪ್ಲಾಟೇಷನ್ ನಡೀತಾ ಇದೆ ಅಂತಂದರೆ ಡೆಫಿನೆಟ್ಲಿ ಒಂದು ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಸೆನ್ಸಿಟಿವಿಟಿ ಕಡಿಮೆ ಇದೆ, ಅವೇರ್ನೆಸ್ಸನ್ನು ತರಬೇಕು ಅನ್ನುವಂಥದ್ದಾಗಿರ್ಬೋದು. ಹಾಗೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಹಾಗೂ ಸರ್ಕಾರ ಇವಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತ ಬಂದಾಗ ಎನಿಮಲ್ಸ್ಗಳನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಸಾಕಷ್ಟು ಕಾನೂನುಗಳನ್ನು ತೆಗೆದುಕೊಂಡು ಬಂದಿದೆ. ಈ ಒಂದು ಲಾ ಅನ್ನು ಸಹ ನಾವು ಸಿಸ್ಟಮೆಟಿಕ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಒಂದು ಅಬ್ಸರ್ವೇಷನನ್ನು ಮಾಡ್ತಾ ಇದೆ. ಅದರಲ್ಲೂ ಇವಾಗ ಒಂದು ಎನಿಮಲನ್ನು ಹೊರಡದೋಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಿಯಲ್ ಆಗಿರ್ತಕ್ಕಂಥ ಪ್ರಾಕ್ಟೀಸಸನ್ನು ಮಾಡ್ತಾ ಇದೆ. ಇದನ್ನು ಸ್ಟಾಪ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟು ಸಹ 2018ರಲ್ಲಿ ಒಂದು ಆರ್ಡರ್ನ ಇಶ್ಯೂ ಮಾಡಿರೋದಾಗಿ ನೋಡ್ಬೋದು. ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತುತವಾಗಿ ಹ್ಯೂಮನ್ ಎನಿಮಲ್ ಕಾನ್ಫ್ಲಿಕ್ಟನ್ನು ನೋಡುವಂಥದ್ದಾದರೆ ಮಾನವ ಇವತ್ತು ಪ್ರಾಣಿಗಳ ವಾಸಸ್ಥಾನವನ್ನು ಹಾಳು ಮಾಡ್ತಾ ಇದ್ದಾನೆ, ಅವುಗಳ ಒಂದು ಹ್ಯಾಬಿಟೈಟನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ. ಇದರಿಂದಾಗಿ ವೈಲ್ಡ್ ಲೈಫ್ ಅಂದರೆ ಎನಿಮಲ್ಸ್ಗಳು ಏನು ಮಾಡ್ತಾ ಇದೆ, ಮಾನವ ಡೆವಲಪ್ ಮಾಡಿರುವಂಥ ಕ್ರಾಪನ್ನು ಡ್ಯಾಮೇಜ್ ಮಾಡ್ತಾ ಇದೆ, ಲೈಫ್ ಸ್ಟಾಕನ್ನು ಸಹ ಡ್ಯಾಮೇಜ್ ಮಾಡ್ತಾ ಇದೆ, ಪ್ರಾಪರ್ಟಿಯನ್ನು ಸಹ ಡ್ಯಾಮೇಜ್ ಮಾಡ್ತಾ ಇರೋದಾಗಿ ನೋಡ್ಬೋದು. ಸೊ ಮಾನವ ಮತ್ತೆ ಅಗ್ರೆಸಿವ್ ಆಗಿ ಆ್ಯನಿಮಲ್ಸ್ಗಳನ್ನು ಕಿಲ್ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿಯಾಗಿ ವೈಲ್ಡ್ ಲೈಫ್ ಹ್ಯಾಬಿಟೈಟನ್ನು ಡೆಸ್ಟ್ರಾಯ್ ಮಾಡ್ತಾ ಇದೆ, ಇದರಿಂದ ಮಾನವನಿಗೆ ತೊಂದರೆ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಹೆಚ್ಚಾಗಿ ನಾವು ಸೌತ್ ಸ್ಟೇಟಲ್ಲಿ ನೋಡ್ತಾ ಇರುವಂಥದ್ದಾದರೆ ಹ್ಯಾಬಿಟೈಟ್ ಫ್ರಾಗ್ಮೆಂಟೇಷನ್ ಜಾಸ್ತಿ ಆಗಿದೆ ಅನ್ನುವಂಥ ಒಂದು ಅಬ್ಸರ್ವೇಷನನ್ನು ಕಾಣ್ಬೋದು. ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳು, ಪ್ಲಾಂಟೇಷನ್ ಆ್ಯಕ್ಟಿವಿಟೀಸ್ಗಳು ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಸಹ ರೋಡ್, ರೈಲ್ವೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂಥ ಹ್ಯಾಬಿಟೈಟ್ ಲಾಸ್ ಆಗ್ತಾ ಇದೆ. ಕ್ಲೈಮೇಟ್ ವೇರಿಯಾಬಿಲಿಟಿನ ನಾವು ನೋಡ್ತಾ ಇದ್ದೀವಿ. ಸೊ ಫಾರೆಸ್ಟ್ ಕಾರಿಡಾರ್ಸ್ಗಳನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿಯೂ ಸಹ ಪ್ರಸ್ತುತವಾಗಿರುವಂಥ ಹ್ಯಾಬಿಟೈಟನ್ನು ಅಕ್ವೈರ್ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಹೆಚ್ಚಾಗಿ ಕೇರಳ, ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ನಮ್ಮ ಒಂದು ಲೀಗಲ್ ಫ್ರೇಮ್ವರ್ಕ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನೋಡ್ತೇವೆ 1972. ಈ ಒಂದು ಆ್ಯಕ್ಟ್ ನಡಿನಲ್ಲೂ ಸಹ ಎನಿಮಲ್ಸ್ಗಳನ್ನು ಕನ್ಸರ್ವೇಷನ್ ಮಾಡುವಂಥ ಹಂತದಲ್ಲಿ ನ್ಯಾಷನಲ್ ವೈಲ್ಡ್ ಲೈಫ್ ಆ್ಯಕ್ಷನ್ ಪ್ಲ್ಯಾನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಜೆಕ್ಟ್ ಎಲಿಫೆಂಟ್ ಆಗಿರ್ಬೋದು 1992 ವೆರಿ ಇಂಪಾರ್ಟೆಂಟ್. ಹಾಗೂ ಕಂಪೆನ್ಸೇಟರಿ ಅಫಾರೆಸ್ಟೇಷನ್ ಪಾಲಿಸೀಸ್ಗಳನ್ನು ಸಹ ನಾವು ತೆಗೆದುಕೊಂಡು ಬರುವಂಥದ್ದಾಗಿರ್ಬೋದು. ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಗೆ ಸಂಬಂಧಪಟ್ಟಂತೆ ಒಂದು ಏರಿಯಾವನ್ನು ಪ್ರೊಟೆಕ್ಷನ್ ಮಾಡುವಂಥ ಹಂತದಲ್ಲಿ. ಸೊ ಎಲ್ಲ ಕಾನೂನುಗಳನ್ನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಅನದರ್ ಇಶ್ಯೂ. ಸೊ ಇವಾಗ ಪ್ರಸ್ತುತವಾಗಿ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಅಂತ ಒಂದು ಅಬ್ಸರ್ವೇಷನನ್ನು ಮಾಡ್ತಾ ಇದೆ ಅಂತ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಮೇನ್ಸಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಲೈಫ್ ಆನ್ ಲ್ಯಾಂಡ್ ಯಾವ ನಂಬರ್ ನಡಿಯಲ್ಲಿ ಕಂಡುಬರುತ್ತೆ, ಯಾವ ಸಸ್ಟೈನಬಲ್ ಗೋಲ್ನಲ್ಲಿ ನಾವು ಲೈಫ್ ಆನ್ ಲ್ಯಾಂಡ್ ಕಾಣ್ತೇವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಈ ಒಂದು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಒಂದು ಸಜೆಷನ್ ಅಂತಂದರೆ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನನ್ನು ನಾವು ಮಾಡಬೇಕು. ಲೋಕಲ್ ಪೀಪಲ್ಗಳ ಒಂದು ಎಂಗೇಜ್ಮೆಂಟನ್ನು ಎನ್ಹಾನ್ಸ್ ಮಾಡಬೇಕು. ಲೋಕಲ್ ಲ್ಯಾಂಗ್ವೇಜ್ ನಡಿಯಲ್ಲಿ ಒಂದು ಅವೇರ್ನೆಸ್ಸನ್ನು ತರುವಂಥದ್ದಾಗಿರ್ಬೋದು. ಸೈಂಟಿಫಿಕಲಿ ಒಂದು ಅರ್ಲಿ ವಾರ್ನಿಂಗನ್ನು ಎನ್ಶೋರ್ ಮಾಡ್ಬೋದು. ಹಾಗೂ ಒಂದು ಕಂಪೆನ್ಸೇಷನ್ ಮೆಕ್ಯಾನಿಸಮನ್ನು ಸಹ ತರೋದ್ರ ಮುಖಾಂತರ
ಒಂದು ಸರಿಯಾದಂಥ ಮಿಟಿಗೇಷನ್ ಮೆಥಡನ್ನು ಇಲ್ಲಿ ತರಬೇಕು. ಫಾರ್ ಎಕ್ಸಾಂಪಲ್ ಸೋಲಾರ್ ಫೆನ್ಸಿಂಗನ್ನು ಮಾಡೋದ್ರ ಮುಖಾಂತರ, ಟ್ರೆಂಚಸ್ಸನ್ನು ಹಾಕೋದ್ರ ಮುಖಾಂತರ, ಬಯೋ ಫೆನ್ಸಿಂಗನ್ನು ಮಾಡೋದ್ರ ಮುಖಾಂತರ ಕಾನ್ಫ್ಲಿಕ್ಟನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಸಜೆಷನನ್ನು ಮಾಡ್ತಾ ಇದ್ದಾರೆ. ಮೇನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಅಂತ ಒಂದು ಸಜೆಷನನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕ್ಲಾರಿಟಿನ ಇಲ್ಲಿ ತೆಗೆದುಕೊಳ್ಬೋದು. ಇನ್ನು ಮುಂದಿನದಾಗಿ ಆ್ಯನ್ ಇಸ್ರೇಲ್ ವಿಸಿಟ್, ಇಟ್ಸ್ ಸ್ಟ್ರಾಟಜಿಕ್, ಎಕನಾಮಿಕ್, ರೀಜನಲ್ ಇಂಪ್ಯಾಕ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಇಸ್ರೇಲ್ನ ರಿಲೇಷನ್ ಆಧಾರದ ಮೇಲೆ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು. ರೀಸೆಂಟಾಗಿ ಮೋದಿಜಿಯವರು ಇಸ್ರೇಲ್ಗೆ ವಿಸಿಟ್ ಮಾಡಿದ್ದಾರೆ, ಹಾಗಾಗಿ ಈ ಒಂದು ಆರ್ಟಿಕಲನ್ನು ನಾವು ಕಾಣ್ತಾ ಇದ್ದೀವಿ. ಕಂಟೆಕ್ಸ್ಟ್ ನಿಮಗೆ ಕ್ಲಿಯರ್ ಆಗಿದೆ. ವೆಸ್ಟ್ ಏಷ್ಯಾದಲ್ಲಿ ಅನ್ಸರ್ಟನಿಟಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಗಾಜಾ ಸೀಸ್ ಫೈರ್ನಿಂದಾಗಿ ಎಷ್ಟೊಂದು ಫ್ರಜೈಲ್ ಕಂಡೀಷನ್ ಕ್ರಿಯೇಟ್ ಆಗಿದೆ. ಇರಾನ್ ಹಾಗೂ US ನಡುವೆ ಇರ್ತಕ್ಕಂಥ ಒಂದು ಫ್ರಿಕ್ಷನನ್ನು ಸಹ ಗಮನ ಹರಿಸ್ಬೋದು. ರೀಜನ್ ಲೆವೆಲಲ್ಲಿರುವಂಥ ಒಂದು ಬ್ಲಾಕ್ಗಳು ಸಹ ಅಲ್ಲಿ ಶಿಫ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಮೋದಿಜಿಯವರು ವಿಸಿಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟ್ರಾಟಜಿಕ್ ಆಗಿರುವಂತಹ ಅಥವಾ ಒಂದು ಡಿಫೆನ್ಸ್ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಎರಡೂ ಕಂಟ್ರಿಗಳ ಮಧ್ಯೆ ಅನ್ನುವಂಥದ್ದನ್ನು ನೋಡ್ಬೋದು. ಎಕನಾಮಿಕ್ ಟೈ ಯಾವ ರೀತಿಯಾಗಿದೆ ಅಂತ ಆಗಿರ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಡಿಯಲ್ಲಿ ಯಾವ ರೀತಿ ಅಂತ ಕೊಲಾಬ್ರೇಷನ್ ಇದೆ. ಗಾಜಾ ಹಾಗೂ ರೀಜನಲ್ ಬ್ಯಾಲೆನ್ಸ್ ಅಂತ ಬಂದಾಗ ಭಾರತದ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ, ಭಾರತ ಹಾಗೂ ಇಸ್ರೇಲ್ ಮಧ್ಯೆ ಇರುವಂತಹ ಬಯಲ್ಯಾಟ್ರಲ್ ಟೈಯನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲ ಹಂತದಲ್ಲಿ ಸ್ಟ್ರಾಟಜಿಕ್ ಹಾಗೂ ಡಿಫೆನ್ಸ್ ಇಂಪ್ಯಾಕ್ಟ್ ಅಂತ ಬಂದಾಗ ಯಾವ ರೀತಿಯಾದಂಥ ಸ್ಟ್ರಾಂಗ್ ಸೆಕ್ಯೂರಿಟಿ ಕನ್ವರ್ಜೆನ್ಸನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಭಾರತ ಇಸ್ರೇಲಿಂದ ಸಾಕಷ್ಟು ಆರ್ಮ್ಸನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದಾಗಿ ನಾವು ನೋಡ್ತಾ ಇದ್ವಿ. ಹಾಗಾಗಿ ಇಸ್ರೇಲ್ಗೆ ಭಾರತ ಒಂದು ಲಾರ್ಜೆಸ್ಟ್ ಡಿಫೆನ್ಸ್ ಕಸ್ಟಮರ್ ಅಂತ ಅನಿಸ್ಕೊಳ್ಳುತ್ತೆ. ನಿಯರ್ಲಿ 34% ಇಸ್ರೇಲ್ ಆರ್ಮ್ಸನ್ನು ಇವರು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ 2020 ಹಾಗೂ 24 ಒಂದು ಡ್ಯೂರೇಷನಲ್ಲಿ. ಹಾಗಾಗಿ ಭಾರತ ಹೆಚ್ಚು ಇಂಪೋರ್ಟ್ ಮಾಡ್ಕೊಂಡಿರೋದನ್ನು ನಾವು ಗಮನ ಹರಿಸ್ಬೋದು. ಈ ಒಂದು ಬಯರ್ ಹಾಗೂ ಸೆಲ್ಲರ್ ರಿಲೇಷನಿಂದ ಇವಾಗ ಪ್ರಸ್ತುತವಾಗಿ ಒಂದು ಜಾಯಿಂಟ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಮುಂದುವರಿತಾ ಇದ್ದೀವಿ. ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ ಆಗ್ತಾ ಇದ್ದೇವೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ರಿಫ್ಲೆಕ್ಟ್ ಮಾಡಿರುವಂಥ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗಳಂತಂದರೆ ಬರಾಕ್ 8ಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ಬೋದಲ್ಲ, ಇದೊಂದು ಜಾಯಿಂಟ್ಲಿ ಡೆವಲಪ್ ಆಗಿರತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ಭಾರತ ಡ್ರೋನ್ಗಳನ್ನು ಪ್ರೊಕ್ಯೂರ್ ಮಾಡ್ಕೊಳ್ತೀವಿ ಅನ್ನುವಂಥದ್ದಾಗಿ ಐರನ್ ಬೀಮ್ ಅನ್ನುವಂತಹ ಡ್ರೋನನ್ನು ಪ್ರೊಕ್ಯೂರ್ ಮಾಡುವಂಥದ್ದು, ಪ್ರೊಡಕ್ಷನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಐರನ್ ಬೀಮ್ ಏನಿದೆಯಲ್ಲ, ಇದೊಂದು ಲೇಸರ್ ಬೇಸ್ಡ್ ಆ್ಯಂಟಿ ಡ್ರೋನ್ ಶೀಲ್ಡ್ ಅಂತಲೇ ಗಮನ ಹರಿಸ್ಬೋದು. ಇದರಿಂದ ಭಾರತದ ಒಂದು ಡಿಫೆನ್ಸ್ ಸೆಕ್ಟರ್ ಸ್ಟ್ರಾಂಗ್ ಆಗಿ ಹೊರಹೊಮ್ಮಲಿದೆ ಅಂತ ಗಮನ ಹರಿಸ್ಬೋದು. ರೆಡಾರ್ ಮಿಸೈಲ್ಗೆ ಸಂಬಂಧಪಟ್ಟಂತೆ, ಸರ್ವಿಲೆನ್ಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ, ಅನ್ಮ್ಯಾನ್ಡ್ ವೆಹಿಕಲ್ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದಾಗಿರ್ಬೋದು. 2025ರಲ್ಲಿರುವಂಥ ಡಿಫೆನ್ಸ್ ಟೆಕ್ ಅಗ್ರಿಮೆಂಟ್ ಏನಿದೆಯಲ್ಲ, ಒಂದು ಕೊಲ್ಯಾಬ್ರೇಷನನ್ನು, ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಿದೆ ಅಂತಲೇ ನಾವು ಗಮನ ಹರಿಸ್ಬೋದು. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಲಿಂಕೇಜನ್ನು ನೋಡುವಂಥದ್ದಾದರೆ, ಅದರಲ್ಲೂ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂಥ ಡಿಸ್ಕಷನನ್ನು ಗಮನ ಹರಿಸ್ಬೋದು. ಅಗ್ರಿಕಲ್ಚರ್ ನಡಿಯಲ್ಲಿ ಪ್ರಸ್ತುತವಾಗಿ 35+ ಅಷ್ಟು ಒಂದು ಸೆಂಟರ್ಸ್ ಆಫ್ ಎಕ್ಸಲೆನ್ಸನ್ನು ಡೆವಲಪ್ ಮಾಡುವಂಥದ್ದು. ಇದರಿಂದಾಗಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿರುವಂತಹ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ಬೋದು. ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ನ ಮುಖಾಂತರ ಬೇಸಿಕಲಿ ಫೋಕಸ್ ಮಾಡ್ತಾ ಇರುವಂಥ ಕ್ರಾಪ್ಗಳಂತಂದರೆ ಮ್ಯಾಂಗೋ, ಸಿಟ್ರಸ್, ಪೊಮೊಗ್ರಾನೇಟ್ ಹಾಗೂ ವೆಜಿಟೇಬಲ್ಸ್, ಬೀ ಕೀಪಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಟರ್ ವೈಸ್, ಕ್ರಾಪ್ ವೈಸ್ ಫೋಕಸನ್ನು ಮಾಡೋದ್ರ ಮುಖಾಂತರ, ಎಕ್ಸಲೆನ್ಸನ್ನು ತರೋದ್ರ ಮುಖಾಂತರ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡ್ಬೋದು ಅಂತ ಹೇಳ್ಬೋದು. ಒಂದು ಇನೋವೇಷನನ್ನು ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಾಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ರಾಜಸ್ಥಾನ್ ಮತ್ತು ಹರಿಯಾಣ ರಾಷ್ಟ್ರಗಳೊಂದಿಗೆ ಕೊಲ್ಯಾಬ್ರೇಷನನ್ನು ಮಾಡೋದ್ರ ಮುಖಾಂತರ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂಥ ಒಂದು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೂ ಸಹ ಮುಂದಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಎಫೆಕ್ಟಿವ್ ಆಗಿ ವಾಟರನ್ನು ಮ್ಯಾನೇಜ್ ಮಾಡಬೇಕು ಅಂತ ಇಸ್ರೇಲ್ ಒಂದು ಕೋಆಪರೇಷನ್ ಇನಿಷಿಯೇಟಿವನ್ನು ತೆಗೆದುಕೊಂಡು ಬಂದಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಮಶವ್ ಅನ್ನುವಂಥ ಒಂದು ಕೋಆಪರೇಷನ್, ಪಾರ್ಟ್ನರ್ ಕಂಟ್ರೀಸ್ಗಳಿಗೆ ಬೇಕಾಗಿರುವಂತಹ ಒಂದು ಟೆಕ್ನಿಕಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಟ್ರೈನಿಂಗನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಕೆಪಾಸಿಟಿ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ ಕಂಟ್ರೀಸ್ಗಳಿಗೆ ಕೊಡ್ತಾರೆ. ಎಸ್ಪೆಷಲಿ ಇವಾಗ ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟು, ಡ್ರಿಪ್ ಇರಿಗೇಷನ್, ಹೈ ಈಲ್ಡ್ ಫಾರ್ಮಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಅಂತ ನಾವು ನೋಡ್ತೇವೆ. ಅದರಲ್ಲೂ ಡಿಸಲೈನೇಷನ್ ಕಂಡೀಷನ್ ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್, ಇನೋವೇಷನ್ಗೆ ಸಂಬಂಧಿಸಿದಂತೆ ಒಂದು ಸಪೋರ್ಟನ್ನು ಇಸ್ರೇಲ್ ಕೊಡುತ್ತೆ. ಹಾಗಾಗಿ ಭಾರತದ ಒಂದು ಪಾರ್ಟ್ನರ್ಶಿಪ್ ಅಂತ ಬಂದಾಗ ವಾಟರ್ ಮ್ಯಾನೇಜ್ಮೆಂಟ್ ನಡೆಯಲ್ಲಿ
ಮಶವ್ ಕೋಆಪರೇಷನನ್ನು ಸಹ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ಗೆ ಸಂಬಂಧಿಸಿದಂತೆ ನಾವು ಗಮನ ಹರಿಸುವಂಥದ್ದು. ಹಾಗೂ ಎಮರ್ಜಿಂಗ್ ಟೆಕ್ನಾಲಜಿ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ ನೋಡ್ತೇವೆ, ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಡಿಕಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟಪ್ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಸಹ ಎನ್ಹಾನ್ಸ್ ಮಾಡುವಂಥದ್ದು. ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾರ್ಟ್ ಅಲ್ವಾ, ಬೈಲ್ಯಾಟ್ರಲ್ ಟ್ರೇಡ್ ಅಂತ ಬಂದಾಗ 2024 ಹಾಗೂ 25ರ ಒಂದು ಫೈನಾನ್ಷಿಯಲ್ ಇಯರ್ ನಡಿನಲ್ಲಿ ಇರ್ತಕ್ಕಂಥ ಟ್ರೇಡ್ $3.75 ಬಿಲಿಯನ್ ಅಷ್ಟು ನಾವು ಕಾಣ್ತೇವೆ. ಸೊ ಇವಾಗ ಭಾರತ ಇಸ್ರೇಲಲ್ಲಿ ಟ್ರೇಡಿಂಗ್ ಮಾಡುವಂಥ ಒಂದು ಏಷ್ಯನ್ ಪಾರ್ಟ್ನರ್ ಅಂತ ಬಂದಾಗ ಸೆಕೆಂಡ್ ಲಾರ್ಜೆಸ್ಟ್ ಏಷ್ಯನ್ ಪಾರ್ಟ್ನರ್ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಇಸ್ರೇಲ್ಗೆ ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ಹೊರಹೊಮ್ಮಿದ್ದೇವೆ ಅಂತಲೂ ಹೇಳ್ಬೋದು. ಅದರಲ್ಲೂ ಇವಾಗ ಟ್ರೇಡ್ ಅಂತ ಬಂದಾಗ ಡೈಮಂಡ್, ಪೆಟ್ರೋಲಿಯಂ, ಕೆಮಿಕಲ್ಸ್ಗೆ ಸಂಬಂಧಪಟ್ಟಂಥ ಟ್ರೇಡಿಂಗ್ ಆಗ್ತಾ ಇದೆ. ರೀಸೆಂಟ್ ಆಗಿರ್ತಕ್ಕಂಥ ಅಗ್ರಿಮೆಂಟ್ಗಳನ್ನು ನೋಡೋದಾದರೆ 2025ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟನ್ನು ಸಹ ಸೆಪ್ಟೆಂಬರ್ ನಡಿನಲ್ಲಿ ಸಹಿ ಹಾಕಿದ್ವಿ. ನವೆಂಬರ್ ಮಂತಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟಿಗೆ ಸಂಬಂಧಪಟ್ಟಂಥ ಒಂದು ಟರ್ಮ್ ಆಫ್ ರೆಫರೆನ್ಸನ್ನು ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಬೇಕು, ಸ್ಕಿಲ್ಗೆ ಸಂಬಂಧಪಟ್ಟಂಥ ಒಂದು ಮೊಬಿಲಿಟಿ ಅರೇಂಜ್ಮೆಂಟ್ಸ್ಗಳನ್ನು ಮಾಡಬೇಕು, ಟೆಕ್ನಾಲಜಿಯನ್ನು ಸಹ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೆಗೋಸಿಯೇಷನ್ಸನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ರೀಜನಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಇಂಬ್ಯಾಲೆನ್ಸನ್ನು ಕನ್ಸಿಡರ್ ಮಾಡಿದಾಗ ಗಾಜಾನಲ್ಲಿ ಒಂದು ಪೀಸನ್ನು ತರಬೇಕು, ಸ್ಟೆಬಿಲೈಸೇಷನನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೀಸೆಂಟಾಗಿ ಒಂದು ಸಮಿಟನ್ನು ಸಹ ಕಂಡಕ್ಟ್ ಮಾಡಲಾಗಿತ್ತು. ಭಾರತನೂ ಸಹ ಆ ಒಂದು ಸಮಿಟಲ್ಲಿ ಅಬ್ಸರ್ವರ್ ಆಗಿ ಪಾರ್ಟಿಸಿಪೇಷನನ್ನು ಮಾಡಿದೆ. ಸೊ ಭಾರತ ಇವತ್ತು UAE ಆಗಿರ್ಬೋದು ಅಥವಾ ಸೌದಿ ಅರೇಬಿಯಾ, ಜಾರ್ಡನ್, ಒಮನ್ನೊಂದಿಗೂ ಸಹ ಒಂದು ಇಂಪಾರ್ಟೆಂಟ್ ಟೈಯನ್ನು ಹೊಂದಿದೆ, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಟೈಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಭಾರತ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಫಾಲೋ ಮಾಡುತ್ತೆ, ಮಲ್ಟಿ ಅಲೈನ್ಮೆಂಟ್ ಕಂಡೀಷನನ್ನು ಇಲ್ಲಿ ಎನ್ಶೋರ್ ಮಾಡುತ್ತೆ. ಯಾವುದೇ ರೀತಿಯಾಗಿ ಬ್ಲಾಕ್ ಪೊಲಿಟಿಕ್ಸ್ನ ಆಧಾರದ ಮೇಲೆ ನಾವು ಸಪೋರ್ಟನ್ನು ಮಾಡ್ತಾ ಇಲ್ಲ. ಇಸ್ರೇಲೊಂದಿಗೂ ಸಹ ಸರಿಯಾದಂಥ ಟೈಯನ್ನು ಹೊಂದಿದ್ದೇವೆ, ಗಲ್ಫ್ ಸ್ಟೇಟ್ಸ್ಗಳೊಂದಿಗೂ ಸಹ ಟೈಯನ್ನು ಹೊಂದಿದ್ದೇವೆ, ಇರಾನ್ನೊಂದಿಗೂ ಸಹ ಸರಿಯಾದಂಥ ಒಂದು ಟೈಯನ್ನು ಹೊಂದಿದ್ದೇವೆ. ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂತಹ ಪಾಲಿಸಿಯನ್ನು ಫಾಲೋ ಮಾಡುತ್ತೆ ಅಂತ ಹೇಳ್ಬೋದು. ಭಾರತದ ಮುಂದೆ ಇರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಎನರ್ಜಿ ಸೆಕ್ಯೂರಿಟಿ. ಭಾರತ ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ ಡಿಪೆಂಡೆನ್ಸಿಯನ್ನು ಹೆಚ್ಚು ತೋರಿಸ್ತಾ ಇದೆ. ಈ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಇವಾಗ ಹೋರಾಟವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಇರುವಂಥ ಒಂದು ಕೋಆಪರೇಷನ್, ಡಿಫೆನ್ಸ್ ಕೊಲಾಬ್ರೇಷನ್ ಹೆಚ್ಚಾಗಿದೆ ಅಂತ ನೋಡ್ಬೋದು. ಟ್ರೇಡ್ ಆಸ್ಪೆಕ್ಟ್ ಆಗಿರ್ಬೋದು, ಈವನ್ ಕನೆಕ್ಟಿವಿಟಿ ಅಂತ ಬಂದಾಗ ಇಂಪಾರ್ಟೆಂಟ್ಲಿ IMEC ನಮಗೆ ಇಂಪಾರ್ಟೆಂಟ್, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ 2023ರಲ್ಲಿ ಅನೌನ್ಸ್ ಮಾಡಿರುವಂಥದ್ದು. ಸ್ಟ್ರಾಟಜಿಕಲಿ ಇದು ಭಾರತಕ್ಕೆ ತುಂಬ ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ವೈ ಬಿಕಾಸ್ ಸುಯೇಜ್ ಕ್ಯಾನಲ್ ರೂಟ್ ಏನಿದೆ ತುಂಬ ವಲ್ನರಬಲ್ ಆಗಿರೋದ್ರಿಂದ ಒಂದು ಆಲ್ಟರ್ನೇಟಿವ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಯುರೋಪನ್ನು ಎಕ್ಸೆಸ್ ಮಾಡಲಿಕ್ಕೆ ಇದು ಸಹಕಾರಿ ಆಗ್ತಕ್ಕಂಥ ಒಂದು ಕನೆಕ್ಟಿವಿಟಿ ಪ್ರಾಜೆಕ್ಟ್ ಅಂತಲೇ ನಾವು ಗಮನಿಸ್ಬೋದು. ರೀಜನಲ್ ಲೆವೆಲಲ್ಲಿ ಒಂದು ಪೊಲಿಟಿಕ್ಸ್ ಇರಬಾರ್ದು, ಅಲ್ಲಿ ಒಂದು ಅನ್ಸರ್ಟಿನಿಟಿ ಸಹ ಇರಬಾರ್ದು ಅಂತ ಭಾರತದ ಒಂದು ಪ್ರೊಜೆಕ್ಷನ್. ವೈ ಬಿಕಾಸ್ ಭಾರತಕ್ಕೆ ಇದು ಒಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ರಾಷ್ಟ್ರ ಅಂತಲೇ ಗಮನಿಸ್ಬೋದು. ಸೊ ಇವಾಗ ಪ್ರಸ್ತುತವಾಗಿ ಯಾವ ರೀತಿಯಾಗಿ ಭಾರತ ಗ್ಲೋಬಲ್ ಸ್ಟ್ರಾಟಜಿಕ್ ಪ್ರೊಫೈಲನ್ನು ಮೇಂಟೈನ್ ಮಾಡ್ತಾ ಇದೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಕೂಡ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಫಾರಿನ್ ಪಾಲಿಸಿ ಯಾವ ರೀತಿಯಾಗಿದೆ, ಇಂಡಿಯಾಸ್ ಟ್ರೇಡ್ ಸ್ಟ್ರಾಟಜಿ ಇನ್ ಅ ಮಲ್ಟಿಪೋಲಾರ್ ವರ್ಲ್ಡ್. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಭಾರತದ ಒಂದು ಫಾರಿನ್ ಟ್ರೇಡ್ ಪಾಲಿಸಿ ಯಾವ ರೀತಿಯಾಗಿದೆ ಅಂತ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ನಾವು ಯಾವುದೇ ಒಂದು ರಾಷ್ಟ್ರದೊಂದಿಗೆ ಕೋಆಪರೇಷನ್ನ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ರೀಜನಲ್ ಗ್ರೂಪಿಂಗ್ ನಡೆಯಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಮಲ್ಟಿ ಲ್ಯಾಟ್ರಲ್ ಲೆವೆಲಲ್ಲಿ ಒಂದು ಟೈಯನ್ನು ಎನ್ಹಾನ್ಸ್ ಮಾಡ್ತಾ ಇದ್ದೀವಿ. ಇವಾಗ ತಾನೇ ನಾವು ಡಿಸ್ಕಷನನ್ನು ಮಾಡಿದ್ವಿ ಇಸ್ರೇಲ್ನೊಂದಿಗೆ ಯಾವ ರೀತಿ ಅಂತ ಕೋಆಪರೇಷನನ್ನು ಹೊಂದಿದ್ದೇವೆ ಅಂತ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಯಾವ ರೀತಿಯಾದಂಥ ಟ್ರೇಡ್ ಪಾಲಿಸಿಯನ್ನು ನಾವು ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಟಾರ್ಗೆಟ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಅನ್ಸರ್ಟನಿಟಿಗೆ ರಿಫ್ಲೆಕ್ಟನ್ನು ಮಾಡ್ತಾ ಇದ್ದೀವಿ, ಗ್ಲೋಬಲ್ ಇಂಟಿಗ್ರೇಷನನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ರೀಜನ್ ಲೆವೆಲಲ್ಲಿ ಯಾವ ರೀತಿಯಂಥ ಪ್ರಾಬ್ಲಮ್ಗಳು ಇದ್ದಾವೆ ಅಂತಲೂ ಸಹ ಅನಲೈಸ್ ಮಾಡೋದ್ರ ಮುಖಾಂತರ, ನಮ್ಮ ಡೊಮೆಸ್ಟಿಕ್ ಲೆವೆಲಲ್ಲಿ ಯಾವ ರೀತಿಯಂಥ ಒಂದು ನೀಡ್ಸ್ ಇದೆ ಅಂತಲೂ ಸಹ ಅನಲೈಸ್ ಮಾಡೋದ್ರ ಮುಖಾಂತರ ಭಾರತ ಒಂದು ಟ್ರೇಡ್ ಪಾಲಿಸಿನಲ್ಲಿ ಅಪ್ರೋಚನ್ನು ಬದಲಾವಣೆ ಮಾಡ್ತಾ ಇದೆ, ಶಿಫ್ಟನ್ನು ಮಾಡ್ತಾ ಇದೆ, ಕಾಷನನ್ನು ಸಹ ತೆಗೆದುಕೊಳ್ತಾ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. 2023ರ ಫಾರಿನ್ ಟ್ರೇಡ್ ಪಾಲಿಸಿಯ ಆಧಾರದ ಮೇಲೆ ಭಾರತ ಎಕ್ಸ್ಪೋರ್ಟನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟಾರ್ಗೆಟನ್ನು ಹಾಕ್ಕೊಳ್ಳುತ್ತೆ. $2 ಟ್ರಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡಬೇಕು ಬೈ 2030. ಸೊ ಎಕ್ಸ್ಪೋರ್ಟನ್ನು ಎನ್ಹಾನ್ಸ್ ಮಾಡಬೇಕು ಅಂತ ಪ್ರಸ್ತುತವಾಗಿರುವಂಥ ಒಂದು ಡೇಟಾಗಳು ನಮ್ಗೆ ಏನು ಹೇಳುತ್ತೆ, 2025ರ ಒಂದು ಡೇಟಾ ಟೋಟಲ್ ಎಕ್ಸ್ಪೋರ್ಟ್ ಇವಾಗ $825.25 ಬಿಲಿಯನ್ಗೆ ರೀಚ್ ಆಗಿದೆ ಅಂತಲೇ ಹೇಳ್ಬೋದು.
ಹಾಗಾಗಿ ಭಾರತ ಎಕ್ಸ್ಪೋರ್ಟ್ ಅಂತ ಬಂದಾಗ ಒಂದು ಸ್ಟಡಿ ಗ್ರೋತನ್ನು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿ ಅಪ್ರೋಚ್ ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾರ್ಟ್. ಈ ಮೊದಲು ಭಾರತ ಏನು ಮಾಡ್ತಾ ಇತ್ತು, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬಂದಾಗ ಕಡಿಮೆ ರಾಷ್ಟ್ರಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ರಿಲೇಟೆಡ್ ಇರುವಂಥ ನೆಗೋಸಿಯೇಷನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಮೊದಲ ಒಂದು ಅಪ್ರೋಚ್ ಯಾವ ರೀತಿಯಾಗಿತ್ತು, ಅರ್ಲಿಯರ್ ಅಪ್ರೋಚ್ ಅಂತ ಬಂದಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ತುಂಬ ಲಿಮಿಟೆಡ್ ಆಗಿರೋದನ್ನು ನೋಡ್ತಾ ಇದ್ವಿ. ಜೊತೆಗೆ ನಾವು ಡೆವಲಪಿಂಗ್ ರಾಷ್ಟ್ರಗಳೊಂದಿಗೆ ನಮ್ಮ ಒಂದು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ವಿ. ನಮ್ಮ ಒಂದು ಫೋಕಸ್ ಡೆವಲಪಿಂಗ್ ಎಕಾನಮೀಸ್ ಮೇಲೆ ಇರ್ತಾ ಇರುವಂಥದ್ದು. ಒಂದು ಡಿಫೆನ್ಸಿವ್ ಆಗಿರುವಂತಹ ಟ್ಯಾರಿಫ್ ಅಪ್ರೋಚನ್ನು ನಾವು ಕಾಣ್ತಾ ಇದ್ದೀವಿ. ಇದು ಮೊದಲಿರುವಂಥ ಸ್ಟ್ರಾಟಜಿ. ಇವಾಗ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇರುವಂಥ ಒಂದು ಅನ್ಸರ್ಟನಿಟಿಗೆ ಭಾರತದ ಒಂದು ಅಪ್ರೋಚ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅರ್ಥ ಮಾಡ್ಕೊಳ್ಳಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬಂದಾಗ ಸಾಕಷ್ಟು ರಾಷ್ಟ್ರಗಳೊಂದಿಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡಬೇಕು, ಅದರಲ್ಲೂ ಅಡ್ವಾನ್ಸ್ಡ್ ಎಕಾನಮೀಸೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ. ಹಾಗೂ ಗ್ಲೋಬಲ್ ವ್ಯಾಲ್ಯೂ ಚೈನ್ಗೆ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಪ್ರೊಡಕ್ಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಸಾಕಷ್ಟು ಸೆಕ್ಟರ್ಸ್ಗಳು ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸಪ್ಲೈಗೆ ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಟಿಗ್ರೇಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಟ್ರೇಡ್ ಡಿಪ್ಲೊಮೆಸಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಸ್ಟ್ರಾಟಜಿಕ್ ಅಟಾನಮಿಯನ್ನು ಸಹ ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತಲೇ ಗಮನಿಸ್ಬೋದು. ರೀಸೆಂಟ್ಲಿ ಮಾಡ್ಕೊಂಡಿರುವಂಥ ಒಂದು ಅಗ್ರಿಮೆಂಟ್ ಅಂತ ನೋಡುವಂಥದ್ದಾದರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ನೊಂದಿಗೆ ಆಗಿರುವಂಥ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಗಮನಿಸ್ಬೋದಲ್ವ. ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಖಾಂತರ ಭಾರತಕ್ಕೆ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ಗೂ ಆಗಿರ್ಬೋದು, ಡೈವರ್ಸಿವ್ ಆಗಿರ್ತಕ್ಕಂಥ ಒಂದು ಪಾರ್ಟ್ನರನ್ನು ಸಹ ಪ್ರೊವೈಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ. ಸೊ ಇಲ್ಲಿರುವಂಥ ಫೀಚರ್ಸ್ಗಳು ಏನಿದೆ, ಟಾರಿಫ್ ಕಟ್ಟನ್ನು ಮಾಡ್ತಾ ಇದ್ದಾರೆ. 90% ಗೂಡ್ಸ್ಗಳ ಮೇಲೆ ಒಂದು ಟಾರಿಫನ್ನು ಕಟ್ ಮಾಡಿರೋದಾಗಿ ನೋಡ್ಬೋದು. ಸಾಕಷ್ಟು ಸೆಕ್ಟರ್ಸ್ಗಳಿಗೆ ಇದು ಬೆನಿಫಿಟನ್ನು ತರುತ್ತೆ. ಟೆಕ್ಸ್ಟೈಲ್, ಲೆದರ್, ಫಾರ್ಮಾ, ಕೆಮಿಕಲ್ ಹಾಗೂ ಮರೈನ್ ಪ್ರಾಡಕ್ಟ್ಗಳಿಗೂ ಸಹ ಬೆನಿಫಿಟನ್ನು ತರಲಿದೆ ಅಂತ ಹೇಳ್ಬೋದು. ಒಂದು ಕಾಂಪಿಟೇಟಿವ್ನೆಸ್ಸನ್ನು ಸಹ ಬೂಸ್ಟ್ ಮಾಡುತ್ತೆ ವೆನ್ ಇಟ್ ಕಮ್ಸ್ ಟು ದ ಬಾಂಗ್ಲಾದೇಶ್, ವಿಯೆಟ್ನಾಂ ರಾಷ್ಟ್ರಗಳೊಂದಿಗೆ ಒಂದು ಕಾಂಪಿಟೇಟಿವ್ನೆಸ್ಸನ್ನು ತರುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಯುರೋಪಿಯನ್ ಯೂನಿಯನ್ನೊಂದಿಗೆ ಮಾಡಿರುವಂಥ ಟ್ರೇಡ್ ಅಗ್ರಿಮೆಂಟ್. ಸೊ ಇದರಿಂದ ಒಂದು ಇನ್ವೆಸ್ಟರ್ಗಳ ಕಾನ್ಫಿಡೆನ್ಸು ಸಹ ಹೆಚ್ಚಾಗೋದನ್ನು ನೋಡ್ಬೋದು. ಜೊತೆಗೆ ಭಾರತ ಮತ್ತು US ಒಂದಿಗೆ ಇರುವಂಥ ಟ್ರೇಡ್ ಕಂಡೀಷನನ್ನು ನೋಡುವಂಥದ್ದಾದರೆ 2026ರಲ್ಲಿರತಕ್ಕಂಥ ಫ್ರೇಮ್ವರ್ಕ್ ಯಾವ ರೀತಿಯಾಗಿದೆ, ರೆಸಿಪ್ರೋಕಲ್ ಟಾರಿಫನ್ನು ನಾವು ಫೇಸ್ ಮಾಡಬೇಕಾಗಿರುವಂಥ ಸ್ಥಿತಿಗತಿಗಳಿರುವಂಥದ್ದು. ಇವಾಗ ಸುಪ್ರೀಂ ಕೋರ್ಟು ಆಫ್ US ಹೇಳಿರೋ ಪ್ರಕಾರ ಟಾರಿಫನ್ನು ರಿಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೂ ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂತೆ ಸೆಮಿ ಕಂಡಕ್ಟರ್ ಸಪ್ಲೈ ಚೈನ್ ಅಂತ ಬಂದಾಗ ಪ್ಯಾಕ್ ಸಿಲಿಕಾಗೆ ಇವತ್ತು ಸೈನ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್, ಈ ರೀತಿಯಾಗಿ ಹಲವಾರು ಸೆಕ್ಟರ್ ನಡೆಯಲು ಸಹ ನಾವು US ಒಂದಿಗೆ ಕೋಆಪರೇಷನನ್ನು ಸ್ಟ್ರಾಂಗ್ ಆಗಿ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸೊ ಇದರಿಂದ ಗೊತ್ತಾಗುತ್ತೆ ಅಡ್ವಾನ್ಸ್ಡ್ ಎಕಾನಮಿಯೊಂದಿಗೆ ಭಾರತ ಒಂದು ಟೈಯನ್ನು ಎನ್ಹ್ಯಾನ್ಸ್ ಮಾಡ್ತಾ ಇರುವಂಥದ್ದು. ಹಾಗೂ UAE ಒಂದಿಗೂ ಸಹ ಒಂದು ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡಿದೆ ಅಂತ ಗಮನ ಹರಿಸ್ಬೋದು. ಆಸ್ಟ್ರೇಲಿಯಾ ಒಂದಿಗೂ ಸಹ ಒಂದು ಎಕನಾಮಿಕ್ ಕೋಆಪರೇಷನ್ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ UK ಒಂದಿಗೂ ಸಹ ಒಂದು ಟ್ರೇಡ್ ನೆಗೋಸಿಯೇಷನ್ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಭಾರತದ ಒಂದು ಸ್ಟ್ರಾಟಜಿ ಯಾವ ರೀತಿಯಾಗಿದೆ ಅಂತಂದರೆ, ಮೊದಲೇದಾಗಿ ನಾವು ಮಾರ್ಕೆಟ್ ಡೈವರ್ಸಿಫಿಕೇಷನನ್ನು ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ಒಂದೇ ರಾಷ್ಟ್ರದ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಕ್ ಡೈಮೆನ್ಷನನ್ನು ಇಲ್ಲಿ ಗಮನಿಸ್ಬೋದು. ಮೊದಲ ಹಂತದಲ್ಲಿ ಮಾರ್ಕೆಟ್ ಡೈವರ್ಸಿಫಿಕೇಷನನ್ನು ಗಮನಿಸ್ಬೋದು. ಹಾಗೂ ಸಪ್ಲೈ ಚೈನ್ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಇಂಟರ್ಮೀಡಿಯೇಟ್ ಗೂಡ್ಸ್ಗಳ ಮೇಲೆ ಟಾರಿಫನ್ನು ಕಡಿಮೆ ಮಾಡೋದ್ರ ಮುಖಾಂತರ, ನಮ್ಮಲ್ಲಿರುವಂತಹ ಇಂಪಾರ್ಟೆಂಟ್ ಸೆಕ್ಟರ್ಸ್ಗಳನ್ನು ಬೂಸ್ಟ್ ಮಾಡೋದ್ರ ಮುಖಾಂತರ, ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಆಗಿರ್ಬೋದು, MSMEಸ್ಗೆ ಸಂಬಂಧಪಟ್ಟಂತೆಯೂ ಸಹ ಬೂಸ್ಟ್ ಮಾಡೋದ್ರ ಮುಖಾಂತರ, ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ನಾವು ಹೆಚ್ಚು ಸಪ್ಲೈಯನ್ನು ಮಾಡಲಿಕ್ಕೆ ಮುಂದಾಗಬೇಕು ಅಂತ. ಸೊ ಗ್ಲೋಬಲ್ ವ್ಯಾಲ್ಯೂ ಚೈನ್ಗೆ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಟಿಗ್ರೇಟೆಡ್ ಪ್ರೋಗ್ರಾಮನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ನೋಡಿದ್ವಿ. ಹಾಗೂ ಸ್ಟ್ರಾಟಜಿಕ್ ಡಿಪ್ಲೊಮ್ಯಾಸಿಯನ್ನು ಸಹ ಇಲ್ಲಿ ರಿಫ್ಲೆಕ್ಟ್ ಮಾಡ್ಬೋದು. ಅನದರ್ ಡೈಮೆನ್ಷನ್ ಅಂತಂದರೆ ಸ್ಟ್ರಾಟಜಿಕ್ ಡಿಪ್ಲೊಮ್ಯಾಸಿ. ಸೊ ಇಲ್ಲಿ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿ, ಅದರಲ್ಲೂ ಗ್ಲೋಬಲ್ ಸೌತ್ ಅಂತ ಬಂದಾಗ ಡೆವಲಪಿಂಗ್ ನೇಷನ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ಗೆಸ್ಟ್ ವಾಯ್ಸ್ ಆಗಿ ಭಾರತ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೂ ಗ್ಲೋಬಲ್ ಗವರ್ನೆನ್ಸ್ ಅಂತ ಬಂದಾಗ ಭಾರತದ ಒಂದು ಇನ್ಫ್ಲುಯೆನ್ಸು ಸಹ ಹೆಚ್ಚಾಗ್ತಾ ಇದೆ ಪ್ರಸ್ತುತವಾಗಿ. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ಅಂತ ಬಂದಾಗ ಭಾರತ ಯಾವ ರೀತಿಯಾಗಿ ತನ್ನ ಒಂದು ಪ್ರೆಸೆನ್ಸನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ರೆಗ್ಯುಲೇಷನನ್ನು ಮಾಡುವಂಥ ಹಂತದಲ್ಲಿ, ಗವರ್ನೆನ್ಸನ್ನು ಮಾಡುವಂಥ ಹಂತದಲ್ಲಿ ರೀಶೇಪ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ. ಇದೊಂದು ಸ್ಟ್ರಾಟಜಿಕ್ ಡಿಪ್ಲೊಮ್ಯಾಸಿ ಅಂತಲೇ ಹೇಳ್ಬೋದು. ಜೊತೆಗೆ ಡೊಮೆಸ್ಟಿಕ್ ಆಗಿರ್ತಕ್ಕಂಥ ಒಂದು ಮ್ಯಾನುಫ್ಯಾಕ್ಚರನ್ನು ಸಹ ನಾವು ಮಾಡಬೇಕು. ಸೆಲ್ಫ್ ರಿಲಯನ್ಸ್ ಕಂಡೀಷನ್ ತುಂಬ ಇಂಪಾರ್ಟೆಂಟ್. ಸರ್ಪ್ಲಸ್ ಲೆವೆಲಲ್ಲಿ ನಾವು ಪ್ರೊಡಕ್ಷನ್ ಮಾಡಿದಾಗ ಮಾತ್ರ ಗ್ಲೋಬಲ್ ಲೆವೆಲಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮನ್ನು ಜಾರಿಗೆ ತರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾಗೆ ಸಂಬಂಧಪಟ್ಟಂಥ ಒಂದು ಅಲೈನ್ಮೆಂಟನ್ನು ಕಾಣ್ತಾ ಇದ್ದೀವಿ. ಈ 4 ಡೈಮೆನ್ಷನ್ಗಳು ತುಂಬ ಇಂಪಾರ್ಟೆಂಟ್. ಭಾರತ ಯಾವ ರೀತಿಯಾಗಿ ಪ್ರಸ್ತುತವಾಗಿರುವಂಥ ಅನ್ಸರ್ಟಿನಿಟಿಗೆ ತನ್ನ ಒಂದು ಫಾರಿನ್ ಟ್ರೇಡ್ ಪಾಲಿಸಿ ನಡೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ ಅಂತ.
ಮೇನ್ಸಲ್ಲಿ ವೆರಿ ಇಂಪಾರ್ಟೆಂಟ್. ಈ 4 ಡೈಮೆನ್ಷನ್ಸ್ಗಳನ್ನು ನೀವು ಮೆನ್ಷನ್ ಮಾಡ್ಬೋದು. ಇದನ್ನು ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಸಹ ಮೇನ್ಸಲ್ಲಿ ನೀವು ಹೆಚ್ಚಿನ ಒಂದು ಆನ್ಸರ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಪ್ರಸ್ತುತವಾಗಿ ಭಾರತದ ಒಂದು ಕಂಡೀಷನ್, ಇವಾಗ ಭಾರತ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನೇ ಫೋಕಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಚೈನಾದ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅಲ್ಲ, ಭಾರತ ಒಂದು ಅಲ್ಟರ್ನೇಟಿವ್ ಆಗಿರುವಂತಹ ಎಮರ್ಜಿಂಗ್ ಎಕಾನಮಿ ಆಗಿ ಹೊರಹೊಮ್ಮಬೇಕು ಅನ್ನುವಂಥ ಒಂದು ಆಂಬಿಷನನ್ನು ಹೊಂದಿದೆ. ವಿಕಸಿತ್ ಭಾರತ್ ವಿಷನನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದಾಗಿ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಎಕ್ಸ್ಪಾನ್ಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಒಂದು ಫ್ರಾಗ್ಮೆಂಟೇಷನ್ ನಡೀತಾ ಇದೆ. ಅನ್ಸರ್ಟೆನಿಟಿಯ ಹಂತದಲ್ಲಿಯೂ ಸಹ ಭಾರತ ಯಾವ ರೀತಿಯಾಗಿ ತನ್ನ ಒಂದು ಫಾರಿನ್ ಪಾಲಿಸಿ ನಡೆಯಲು ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಅನ್ಸರ್ಟನಿಟಿಯ ಮಧ್ಯೆ ಒಂದು ರೆಸಿಲಿಯನ್ಸನ್ನು ತೋರಿಸ್ತಾ ಇದೆ ಅಂತ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕ್ಲಿಯರಾಗಿ ತಿಳಿದುಕೊಳ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅನ್ಬೋದು. ಟ್ರೇಡ್ ಪಾಲಿಸಿಯ ಆಧಾರದ ಮೇಲೆ GS ಪೇಪರ್ 2 ನಡೆಯಲ್ಲಿ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಈವನ್ GS ಪೇಪರ್ 3 ಅಂತ ಬಂದಾಗ ಪ್ರೊಟೆಕ್ಷನಲಿಸಮ್ ಹಾಗೂ ಲಿಬರಲೈಸೇಷನನ್ನು ಬ್ಯಾಲೆನ್ಸ್ ಮಾಡುವಂಥ ಆಸ್ಪೆಕ್ಟ್ ಅಂತ ಬಂದಾಗ ಇಲ್ಲಿರುವಂಥ ಫೀಚರ್ಸ್ಗಳನ್ನು ನೀವು ಮೆನ್ಷನ್ ಮಾಡ್ಬೋದು. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕಮೆಂಟಲ್ಲಿ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.